ಶಕ್ತಿಗಳೇ ಅಬ್ಬರಿಸಿ ಅಂಬರ ಗರ್ಭ ಭೇದಿಸಿ ಭೂತಳಕ್ಕೆ ಕುಸಿಯುತ್ತಿವೆಯೋ ಎಲ್ಲ ಅಖಂಡ ಬ್ರಹ್ಮಾಂಡದ ಗುಂಡಿಗೆಯೇ ತುಂಡಾಗುವಂತೆ ಆ ಭೈರವೇಶ ತನ್ನ ಪ್ರಚಂಡ ಪ್ರಳಯ ಪೀಠಿಕೆಯ ಭೇರಿಯನ್ನು ಬಾರಿಸಿದನು. ಆ ಪಾಲಾಕ್ಷ ತನ್ನ ಹಣಗಣ್ಣನ್ನ ತೆರೆದು ಪ್ರಳಯೋಗ್ಯ ವರ್ಷವಂತೆ ಧರೆಗೆ ಧಾರೆ ಎರೆದನು. ಇದೇನಿದು? ಈ ಪ್ರಚಂಡ ರಾವಣನ ವಜ್ರ ಗುಂಡಿಗೆಯನ್ನೇ ಸ್ತಬ್ಧಗೊಳಿಸುವ ಭಯಂಕರ ಶಬ್ದ. ಎಡಚಕ್ಷುವಿನ ಭೂಕಂಪನ, ಬಾಹುವಿನ ಭುಜಸ್ಫೋರಣ, ಈ 8ನೇ ದಶಕಂಠ ರಾವಣನ ಎದೆಯ ಅಂತರಾಳದಲ್ಲೇನೋ ಭೀಕರ ಆಂದೋಲನ. ಚಿತ್ತಭಿತ್ತಿಯ ಮೇಲೆ ಪಾಶವಿ ಶಕ್ತಿಗಳ ಭಯಂಕರ ನರ್ತನ. ಇದಾವ ಅಶುಭತಿದು ಆಹ್ವಾನ. ಓ ಶಶಾಂಕ ಚೂಡಾಂಬುಡವೇ, ನಿನ್ನ ಗಾಢ ಮೌನ ಒಡೆದು ಈ ಜಂಜಾಟದಲ್ಲಿ ಜರ್ಜರಿತನಾಗುತ್ತಿರುವ ಈ ದಕ್ಷಿಣೇಶ್ವರ ದಶಕಂಠ ರಾವಣನ ಮನದುಗುಡವನ್ನು ಹೋಗಲಾಡಿಸಲಾದೆಯಾಗಿದ್ದು ಈ ನನ್ನ ಸ್ವರ್ಣ ಲಂಕೆಯ ಪೂಜಾ ಗೃಹದಲ್ಲಿ ಅಂತ್ಯ ಮೀರಿದ ಜಂಗೆ ಏನು ಕಾರಣ? ಹೇಳು ಸ್ವಯಂ ಪ್ರಭು. ಒಂದು ವೇಳೆ ನಾನು ಅಮರಾವತಿಯ ಮೇಲೆ ಆಕ್ರಮಣ ಮಾಡುವ ವಿಷಯ ತಿಳಿದು ಆ ಸ್ವಪ್ರತಿಷ್ಠೆಯ ಸುರರೇನಾದರೂ ಪೂರ್ವಭಾವಿ ಚೇಷ್ಟೆಯಾರಂಭಿಸಿದರೆ ಅದೆಂದಿಗೂ ಆಗದು. ಮುಕ್ಕೋಟಿ ದೇವತೆಗಳೇ ಮುನಿದೆದ್ದರು, ಅಷ್ಟದಿಕ್ಕೋವತರೆ ಓಂಕರಿಸಿ ನಿಲ್ಲಲಿ. ಬ್ರಹ್ಮಾಂಡದ ಗಂಡುಗಳಿ ತಂದೆವೇ ನನ್ನ ವಿರುದ್ಧ ಬಂಡಾಯವೇಳಲಿ. ತುಂಡರಿಸಿ ಚೆಂಡಾಡುವ ನನ್ನ ಪ್ರಭಾವ ತಂದೆವೇ. ಇದೇನಿದು? ಕಂಗಳಿಗೆದುರಾಗಿ ಬಹುದೂರ ಬಾಂಧನದಲ್ಲಿ ಅಚಿರ ಪ್ರಭೆಯಂತೆ ಕಂಗೊಳಿಸುತ್ತಿರುವ ಅತ್ಯುತ್ಪಾತ. ಓಹ್, ಇದಾವುದೋ ಭಾವಿ ಭೀಷಣ ಭವಿಷ್ಯದ ಅಶುಭ ಸಂಕೇತ. ದೇವ, ಮಹಾದೇವ, ನನ್ನ ಸಮಸ್ತ ದಾನವ ಕೋಟಿಯ ಮಸ್ತಕದ ಮೇಲೆ ನಿನ್ನ ಅಭಯಸ್ಥ ಶಾಶ್ವತವಾಗಿರಲಿ ತಂದೆ, ಶಾಶ್ವತವಾಗಿರಲಿ. ಇದೇನಿದು? ಮಹಾಮಾತೆ ಕೈತಸ ದೇವಿಯ ಆಕ್ರಂದನ. ಅಲ್ಲ, ಇದೇನು ತಾಯಿ? ನಿನ್ನ ಕಂಗಳ ಅಂಗಳದಲ್ಲಿ ಕಂಬನಿ ಹನಿ ಮಿಡಿಯುತ್ತಿದೆ. ಬಾಡಿದ ಮುಖಮಂಡಲದಲ್ಲಿ ಅದಮ್ಯ ಪ್ಲಾವಿತ ಸಿಡಿಯುತ್ತಿದೆ. ಅಮ್ಮ, ಈ ನಿನ್ನ ಕಂಪನಿಯ ಜಲ ಧಾವಾಂಧವಾಗಿ ನಿನ್ನ ಕಂದ ನೆಲೆಯನ್ನೇ ಛದ್ದಗೊಳಿಸುತ್ತಿದೆ. ಈ ನಿನ್ನ ಅಳಲು ನನ್ನೆಲೆಯ ವೀಣಾ ತಂತಿಯನ್ನು ಅದಾವುದೋ ಉಗ್ರ ಶಕ್ತಿ ತನ್ನ ವ್ಯಾಘ್ರ ವಿಷಿ ನಖದಿಂದ ಮಿಡಿದಂತಾಗುತ್ತಿದೆ. ಹೇಳ್ತಾಯೇ ಈ ಅನರ್ಥಕ್ಕೆಲ್ಲ ದುಷ್ಟ ಶಕ್ತಿ ಯಾವುದು? ಏನೆಂದು ಹೇಳಲಿ ರಾವಣ? ಯಾವ ನಾಲಿಗೆಯಿಂದ ನುಡಿಯಲಿ? ನನ್ನ ತಲೆ ಸಿಡಿದು ತಡುವೆ ಹೋಳಾಗುವಂತಿದೆ. ಹೇಳಿದರೆ ಫಲವಿಲ್ಲ, ಹೇಳದೆ ವಿಧಿಯಿಲ್ಲ. ಹರಿದ ತಂತಿಯ ಒಡಕು ವೀಣೆಯಂತಾಯಿತು ನನ್ನ ಬದುಕು. ಅಮ್ಮ ರಾವಣ, ನಾನು ನಿತ್ಯವೂ ಆರಾಧಿಸುತ್ತಿದ್ದ ಸೈಕತ ಲಿಂಗ ಭಗ್ನವಾಗಿ ಕರಾಲ ಕಡಲ ಸುಳಿಮಡುವಿನ
ಛಂದಸ ದೇವಿಯ ವೃಷಭಂಗ. ಅದಾವ ಅಧಮನಿಂದಾಯಿತು ಅರ್ಹುಮಾತೆ. ಅವನಾರೇ ಆಗಿರಲಿ, ದೈತ್ಯ ದಾನವ ಸುರನರ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷವರ